ಶಿರಾ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಮೇ 1ರಂದು ಕಾರ್ಮಿಕ ದಿನಾಚರಣೆಯನ್ನ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಶಿರಾ ತಾಲೂಕು ಅಧ್ಯಕ್ಷರಾದ ಆರ್ ಉಮೇಶ್ ರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಧುಗಿರಿ ಉಪವಿಭಾಗದ ಕಾರ್ಮಿಕ ಅಧೀಕ್ಷಕರಾದ ಫೈರೋಜ್ ಪಾಷಾ, ಕಾರ್ಮಿಕ ಇಲಾಖೆ ಅಧಿಕಾರಿ ಸಿದ್ದೇಶ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಂಗನಾಥ್ ಕೆಬಿ, ಜಿಲ್ಲಾಧ್ಯಕ್ಷರಾದ ಖಲೀಲ್ ಸಾಬ್, ಕಾರ್ಮಿಕ ನಿರೀಕ್ಷಕರಾದ ಮಸೂದ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತೇನು ನಾವು ಕಟ್ಟಡ ಕಾರ್ಮಿಕರಿದ್ದೇವೆ, ಇದರಲ್ಲಿ ನಮಗೆ ಭಾಳಷ್ಟು ಅನುಕೂಲ ಆಗಂತ ಇದ್ದಾವೆ. ಅದರಲ್ಲಿ ಫಸ್ಟು ನಮಗೆ ನಾವೇನು ಒಂದು ಕೆಲಸ ಮಾಡ್ತಿದ್ದೀವೋ ಅದರಲ್ಲಿ ಎಲ್ಲರೂ ಒಂದು ಕಾರ್ಡ್ ಮಾಡಿಸ್ಕೊ ಮುಖಾಂತರ ನೀವು ಫಸ್ಟ್ ಮುಂದೆ ಬರಬೇಕಂತ. ಯಾಕಂದರೆ ಎಷ್ಟೋ ಜನ ಕಾರ್ಡೇ ಮಾಡಿಸಿಲ್ಲ, ಇಲ್ಲಿವರು ಕೆಲಸ ಮಾಡ್ತಿದ್ದಾರೆ, ಕಾರ್ಡ್ ಮಾಡಿಸಿಲ್ಲ ಯಾರೂ. ಈ ಕಟ್ಟಡ ಕಾರ್ಮಿಕರು ಆಗಿರ್ಬೋದು, ಅದು ಅಸಂಘಟಿತ ಕಾರ್ಮಿಕರಿಗೂ ಅಷ್ಟೇ. ಒಂದು ಇವಾಗ ಕಮ್ಮಾರ, ಕುಮ್ಮಾರ, ಅಕ್ಕಸಾಲಿಗ, ಒಂದು ಮರ ಕಡೆಯರಾಗಿರ್ಬೋದು, ಇಲ್ಲಾಂದರೆ ಒಂದು ಆಟೋ ಚಾಲಕರಾಗಿರ್ಬೋದು, ಕ್ಯಾಬ್ ಡ್ರೈವರ್ ಆಗಿರ್ತಾರೆ, ಆಟೋ ಚಾಲಕರಾಗಿರ್ತಾರೆ. ಪ್ರತಿಯೊಬ್ಬರು ಸಮೇತನೂ ಈ ಒಂದು ಕಾರ್ಡು ಮಾಡಿಸ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಇದರಿಂದ ಭಾಳ ಅನುಕೂಲ. ಮತ್ತು ಏನು ಇವತ್ತೊಂದು ಮದುವೆ ಆಗ್ತಾರೆ ಒಂದು ಮಗುವಿಗೆ, ಅವರಿಗೆ ಒಂದು 50,000 ರೂಪಾಯಿ ದುಡ್ಡು ಬರುತ್ತೆ. ಮತ್ತು ಇಬ್ಬರು ಮಕ್ಕಳಿದ್ರೆ ಅವರಿಬ್ಬರಿಗೂ ಒಂದು ಪೆನ್ಷನ್ ಬರುತ್ತೆ. ಅದೇ ರೀತಿ ಇವಾಗ ಫೈರೋಜ್ ಸರ್ ಹೇಳಿದರು, ಏನೊಂದು ಆಕ್ಸಿಡೆಂಟ್ ಆದರೆ ಇನ್ಶೂರೆನ್ಸ್ ಬರುತ್ತೆ ಅಂತ. ಅದಕ್ಕೆಲ್ಲ ಮೂಲ ನಮ್ಗೆ ಏನಂದರೆ, ನೀವು ಫಸ್ಟು ಒಂದು ಕಾರ್ಡನ್ನು ನಾವು ಏನು ಕೆಲಸ ಮಾಡ್ತಿದ್ದೀರೋ ಪ್ರತಿಯೊಬ್ಬರು ಒಂದು ಕಾರ್ಡ್ ಮಾಡಿಸ್ಕೊಂತ ಹೇಳೋದಂತ ಇಷ್ಟು ಮಾತಾಡ್ಕೊಂಡು ತಮ್ಮೆಲ್ಲರಿಗೂ ಒಂದಿಷ್ಟು 2 ಮಾತು ಮುಗಿಸ್ತಾರೆ. ಮದುವೆಯಾಗಿ ವರ್ಷ ಆಯಿತು, 3 ವರ್ಷದವ್ರು ಇದ್ದಾರೆ ಎಡತ್ನರು. ಏನು ಮಾಡ್ತಾ ಇದ್ದೀರಾ ನೀವು? ಏನು ಮಾಡ್ತಾಯಿಲ್ಲ. ಹಾಕಿದ್ದೀವಿ, ಏನಾಗಿದೆ? ಅಪ್ರೂವಲ್ ಆಗಿದೆ. ಅಪ್ರೂವಲ್ ತಗೊಂಡು ನೆಕ್ಕೆಂತೀರಾ? ಏನು ಮಾಡೋಕ್ಕಾಗಲ್ಲ. ಹೋಗಿ ನೋಡಬೇಕು, ಯಾರಿಗೆ ಬಿದ್ದೈತೆ ಯಾರಿಗೆ ಬಿದ್ದಿಲ್ಲ ಅನ್ನೋ ನೀವು ತನಿಖೆ ಮಾಡಬೇಕು. ತನಿಖೆ ಮಾಡಿಬಿಟ್ಟು ಇಂಥವ್ರಿಗೆ ಬಿದ್ದಿಲ್ಲ ಅಂತ ನೀವು ಸಹಕಾರ ಕೊಟ್ಟು ತಾನೇ ಅಲ್ಲಿ ಅವ್ರು ಹಾಕೋದು. ಆ ಮೇಡಮ್ ಅವರಿಗೆ ಮಸೂದ್ ಅವರು 10 ಸತಿ ಫೋನ್ ಮಾಡ್ತಾರೆ, ಮೇಡಮ್ ಅವ್ರು ಅವ್ರನ್ನ ರಿಸೀವ್ ಮಾಡಲ್ಲ. ಇವ್ರಿಗೆ ಬಂದು ಇಲ್ತಲ್ಲೇ ತಿಂತಾರೆ. ಎಲ್ಲ ಕಾರ್ಮಿಕರ ಆಫೀಸ್ನಲ್ಲಿ ಇದೇ ಥರ ಆಗ್ತಾಯಿದೆ ಸರ್. ನೀವು ಸ್ವಲ್ಪ ಗಮನ ಕೊಡಬೇಕು. ಪೆನ್ಷನ್ ಬರ್ತಾ ಇಲ್ಲ. ಹೋಗಲಿ, ಮದುವೆ ಆದ 6 ತಿಂಗಳೊಳಗೂ ಅಮೌಂಟ್ ಬೀಳ್ಬೇಕು ತಾನೆ. 3 ತಿಂಗಳಿಗೆ ಬಿದ್ದೈತೆ, 15 ದಿನಕ್ಕೆ ಬಿದ್ದಿದೆ. ನೀವು ಆ ಥರ ಮಾಡಿ ಕಳಿಸ್ತಿದ್ದು. ಮೊದಲಿತ್ತು ತುಮಕೂರು ಡಿವಿಷನ್ ಇತ್ತು. ತುಮಕೂರು ಡಿವಿಷನ್ ಇದ್ದರೆ 11 ತಾಲೂಕಿದ್ವು. 11 ತಾಲೂಕಿಂದ ಲೇಟ್ ಆಗೋದು. ಇವತ್ತು 5 ತಾಲೂಕಿಕೊಂಡು 5 ತಿಂಗಳು ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಚಿಂದಿಯಾಯರು, ಅಕ್ಕಸಾಲಿಗರು, ಅಗಸರು, ಕಮ್ಮಾರರು, ಬೀಡಿ ಕಟ್ಟರು, ಟೈಲರಿಂಗ್ ಕೆಲಸ ಮಾಡೋರು, ಆಟೋ ಚಾಲಕರು, ಟ್ರಕ್ ಚಾಲಕರು, ನಾಟಕ ಟೇಜ್ ಎತ್ತರು, ಶಾಮಿಯಾನ ಎತ್ತರು, ಮತ್ತು 2 ವೀಲರ್ ಮೆಕ್ಯಾನಿಕ್ಕು, ಇವರಿಗೆಲ್ಲ ನಾವು ಮಾಡಿಕೊಡ್ತೀವಿ ಕಾರ್ಡು ಅಂತ ನೀವು ಹೇಳ್ತಾ ಇದ್ದೀರಾ. ಎಲ್ಲಿ? ಪ್ರತಿ ಶುಕ್ರವಾರ ಹಮ್ಮಿಕೊಳ್ಳೋಣ ಅಂತೀರ. ನಿಮ್ಮ ಅಧಿಕಾರಿಗಳಿಗೆ ನಾವು ಕೇಳ್ಕೊಂಡ್ರೆ ಏನಂದ್ರೆ ಪೆಂಡಿಂಗ್ ಯಾವುದು ನಿಲ್ಲಬಾರ್ದು. ನಮಗೆ ಕರೆಕ್ಟ್ ಟೈಮ್ಗೆ ನಮ್ಮ ಕಾರ್ಮಿಕರಿಗೆ ಏನು ಸವಲತ್ತು ಸಿಗಬೇಕೋ ಅವನ್ನೆಲ್ಲ ತಂದಿದ್ದೀರಾ, ಒಟ್ಕೊಂಡಿದ್ದೀರಾ ಸಿದ್ದೇಶ್ ಸರ್ ಅವರೇ. ಅದೇನಕ್ಕೆ ಬರ್ತೈತಿ? ಅದು ಅಸಂಘಟಿತ ಕಾರ್ಮಿಕರು ಯಾರಿದ್ರು ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಬೋದು. ಇದರಲ್ಲಿ ಮೋಟಾರ್ ವಾಹನ ಚಾಲಕರ ಸಾರಿಗೆ ಕಾಯ್ದೆಯಲ್ಲಿ ಸುಮಾರು ಸೌಲಭ್ಯಗಳಿದ್ದಾವೆ. ಅವ್ರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರೆ ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಇದೆ. ಈಗ ಎಲ್ಲ ಹೋಗ್ತಿರ್ತಾರೆ, ಕಾರು, ಬಸ್ಸು, ಲಾರಿಲಿ ಎಲ್ಲ ಡ್ರೈವರ್ ಆಕ್ಸಿಡೆಂಟ್ ಆದರೂ ತೀರ್ಕೊಂಡ್ಬಿಟ್ರು, ಅಂಥವ್ರಿಗೆ 5 ಲಕ್ಷ ರೂಪಾಯಿ ಇದೆ. ಆಮೇಲೆ ಅವ್ರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಇದೆ. ಆಮೇಲೆ ವೈದ್ಯಕೀಯ ಧನ ಸಹಾಯ ಇದೆ ಮೋಟರ್ ಸಾರಿಗೆ ಕಾರ್ಮಿಕರಿಗೆ. ಈ ಅಂಬೇಡ್ಕರ್ ಸಹಾಯಧನ ಕಾರ್ಮಿಕರಿಗೂ ಶೈಕ್ಷಣಿಕ ಧನ ಸಹಾಯ ಇದೆ, ಇನ್ಶೂರೆನ್ಸ್ ಇದೆ. ತೀರ್ಕೊಂಡ್ರೆ ಸಹಜ ಮರಣ ಅಂದರೆ ಅವ್ರಿಗೂ ಧನ ಸಹಾಯ ಇದೆ. ಇದರಲ್ಲಿ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ನಮ್ಮ ಕಾರ್ಮಿಕರಿಗೆ ಭಾಳ ದೊಡ್ಡ ಸವಲತ್ತುಗಳು ಒದಗಿಸ್ತಾ ಇದ್ದವರು ಅಂದರೆ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ. ಇದರಲ್ಲಿ ಕಾರ್ಮಿಕರಿಗೆ ಸುಮಾರು ಸವಲತ್ತುಗಳಿದ್ದಾವೆ. ರಾಜ್ಯಾದ್ಯಂತ ಎಲ್ಲ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಫೀಲ್ಡ್ ಇನ್ಸ್ಪೆಕ್ಟರ್ ಮತ್ತು ವೆಲ್ಫೇರ್ ಆಫೀಸರ್ಸ್ ಅಂತ ಹೊಸದಾಗಿ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಮಂಡಳಿಯವರು. ಬೇರೆ ಯಾವುದೇ ರಾಜ್ಯದಲ್ಲೂ ಈ ಥರ ಹೊಸದಾಗಿ ಅಪಾಯಿಂಟ್ ಮಾಡ್ಕೊಂಡಿಲ್ಲ. ನಮ್ಮ ಮಂಡಳಿಯವರು ಇದೇ ಸ್ಟಾರ್ಟ್ ಮಾಡಿದ್ದಾರೆ. ಮಂಡಳಿಯಿಂದ ಭಾಳ ಒಳ್ಳೊಳ್ಳೆ ಕಾರ್ಯಕ್ರಮಗಳಿದ್ದಾವೆ. ಅದನ್ನು ನೀವೆಲ್ಲ ಸದುಪಯೋಗ ಪಡಿಸ್ಕೊಳ್ಳಬೇಕು. ಅದ್ರ ಭಾಳ ಅರಿವು ಇನ್ನೂ ಇಲ್ಲ, ಆ್ಯಕ್ಚುಲಿ ಭಾಳ ಜನಕ್ಕಿಲ್ಲ. ಅದನ್ನು ಕಾರ್ಮಿಕರ ಸಂಘಟನೆಯವರು ನಾವು ಅದನ್ನೆಲ್ಲ ಸೇರಿ ಅರಿವು ಮೂಡಿಸೋಕೆ ಮಾಡ್ಕೊಬೇಕು. ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಭಾಳ ಚೆನ್ನಾಗಿದ್ದಾವೆ ಪ್ರೋಗ್ರಾಮ್ಸ್. ಬೇರೆ ಯಾವ ರಾಜ್ಯದಲ್ಲೂ ಈ ಥರ ಇಲ್ಲ. ಏನಂದರೆ ನಮ್ಮ ಕಾರ್ಮಿಕರು, ನಾನು ಹೇಳೋದನೆಂದರೆ, ನಮ್ಮ ಆಫೀಸಲ್ಲಿ ಬರ್ತಾ ಇರ್ತಾರೆ, ಸುಮಾರು ಜನ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ, ಕಾರ್ಡ್ ರಿನ್ಯೂವಲ್ ಇಟ್ಕೊಂಡಿರಲ್ಲ. ಸುಮ್ಮನೆ ಯಾವತ್ತೋ ಒಂದು ಸತಿ ಯಾರಿಗೋ ಕೊಟ್ಬಿಟ್ಟು ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ, ರಿನ್ಯೂವಲ್ಗಳು ಇರಲ್ಲ. ಆವಾಗ ಮಂಡಳಿಯಿಂದ ಕೊಡುವಂಥ ಸೌಲಭ್ಯ ತೊಗೊಳಕ್ಕೆ ಅವ್ರಿಗೆ ಅರ್ಹತೆ ಇರಲ್ಲ. ಯಾಕಂದರೆ ಕಾರ್ಡ್ ಮುಗ್ದೋಗಿರುತ್ತೆ. ಅಲ್ಲಿ ಸಿಸ್ಟಮಲ್ಲಿ ಯಾವ ಥರ ಮಾಡಿದ್ದಾರೆ ಅಂದರೆ, ಆ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಅವ್ರದ್ದು ಇಂದ ಇವರೆಗೆ ಅಂತ ಬಂದಿರುತ್ತೆ. ಅದರಲ್ಲಿ ವ್ಯಾಲಿಡಿಟಿ ಏನಾದರೂ ಎಕ್ಸ್ಟೆಂಡ್ ಆಗಲಿಲ್ಲ ಅಂದರೆ ಅಲ್ಲಿ ಸಿಸ್ಟಮಲ್ಲೇ ತಗೊಳ್ಳಲ್ಲ. ಆವಾಗ ಅವರು ಅರ್ಜಿ ಹಾಕೋಕ್ಕೂ ಆಗಲ್ಲ, ಅರ್ಹತೆಯೇ ಇರಲ್ಲ. ಅಂಥದ್ದು ನಾನೇನು ಹೇಳ್ತೀನಂದರೆ, ಪಾಪ ಕಷ್ಟಪಡೋರು
ಗಾರೆ ಕೆಲಸ ಮಾಡೋರು, ಎಲೆಕ್ಟ್ರಿಷಿಯನ್ನು, ವೆಲ್ಡರ್ಸು ಅವರೆಲ್ಲ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಕಾರ್ಡ್ ಮಾಡಿಸ್ಕೊಂಡಿದ್ರೆ ಅವ್ರ ಮನೆಯವ್ರಿಗೆ ಅವರು ಏನಾದರೂ ಹೆಚ್ಚು ಕಮ್ಮಿಯಾಗಿ ಅವ್ರು ಏನಾದರೂ ಡೆತ್ ಆಗಿಬಿಟ್ರೆ, ಆಕ್ಸಿಡೆಂಟಲ್ ಡೆತ್ ಆಗಿಬಿಟ್ರೆ, ಈಗ ಮಂಡಳಿ ಕಡೆಯಿಂದ ಜಾಸ್ತಿ ಮಾಡಿದ್ದಾರೆ ಅಮೌಂಟು, 8 ಲಕ್ಷದವರೆಗೂ ಅವ್ರಿಗೆ ಅಮೌಂಟ್ ಸಿಗುತ್ತೆ. ಪೊಲೀಸ್ ಸ್ಟೇಷನಲ್ಲಿ FIR ಆಗಿರಬೇಕು, ಚಾರ್ಜ್ ಶೀಟ್ ಆಗಿರಬೇಕು, ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇರಬೇಕು. ಅದಕ್ಕೆಲ್ಲ ಏನೇನು ಅಗತ್ಯ ದಾಖಲೆ ಇದ್ದಾವೆ ಬಂದು ಯಾವತ್ತನ ಆಫೀಸಿಗೆ ಕೇಳಿದ್ರೆ ನಾವು ಎಲ್ಲ ಮಾಹಿತಿ ಕೊಡ್ತೀವಿ. ಮತ್ತು ನಮ್ಮ ಸಂಘದ ಅಧ್ಯಕ್ಷರಾಗಿದ್ದಾರೆ ಖಲೀಲ್ ಸಾಬ್ರು, ಅವರು ಅಷ್ಟೇ ಎಲ್ಲ ಪಾಪ ಯಾರ್ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆಲ್ಲ ಸುಮಾರು ಜನಕ್ಕೆ ಅನುಕೂಲ ಮಾಡಿಸ್ಕೊಟ್ಟಿದ್ದಾರೆ ಅವರು. ಬುಕ್ಕಾಪಟ್ಟಣ ಹೋಬಳಿ ಆಗಲಿ, ಈ ಕಡೆ ಗೌಡ್ಗೆರೆ ಹೋಬಳಿ ಆಗಲಿ, ಈ ಕಡೆ ಕಳಂಬೇಳ ಹೋಬಳಿ ಆಗಲಿ, ಹುಲಿಕುಂಟೆ ಹೋಬಳಿ ಆಗಲಿ, ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಅವರು. ಎಲ್ಲರಿಗೂ ಒಂದು ಮಾಹಿತಿ ಕೊಡ್ತಾರೆ, ಈ ಥರ ಹೋಗಿ ಮಾಡಿಸ್ಕೊಳ್ಳಿ ಅಂದೆ. ಈಗ ಮೊನ್ನೆ ಒಂದು ಸುಮಾರು ದಿನದಿಂದ ಪಾಪ ಓಡಾಡ್ತಾ ಇದ್ದ ಅವಯ್ಯ, ಅವ್ರದ್ದು ಏನೋ ಯಾರೋ ಫೋರ್ಜರಿ ಮಾಡಿಬಿಟ್ಟು ವ್ಯಾಲಿಡಿಟಿ ಸುಮ್ಮನೆ ಚೇಂಜ್